ಬೇಜಾರು ನಂದಿದು, ನನ್ಗೆ ಓಕೆ ಉಂಟು, ನನ್ಗೆಲ್ಲ ಓಕೆ. ನೋಡಿ ನನ್ನ ಮಗಳು. ಸ್ನೇಹಿತರೆ ನಮಸ್ಕಾರ, ಡೈಲಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತು ನಮ್ಮ ಜೊತೆ ಮತ್ತೊಬ್ಬರು ವಿಶೇಷ ಅತಿಥಿ, ಅವರ ಮನೆಗೆ ಬಂದಿದ್ದೀವಿ. ಸೊ ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ. ಸೊ ಈಗ ಆಲ್ರೆಡಿ 2 ಹಾಡುಗಳನ್ನು ನೀವು ನೋಡಿದ್ರಿ, ಸೂಪರ್ ಹಿಟ್ ಆಗಿದ್ರೆ ಇದ್ರೆ. ಸೊ ದರ್ಶನ್ ಅವರ ಸಿನಿಮಾ, ಈ ಸಿನಿಮಾದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಮಾಡಿರುವಂಥವ್ರು, ಅಂದರೆ ಇಡೀ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆಯಲ್ಲೇ ಇರ್ತಾರೆ. ಯಾರವರು? ಬನ್ನಿ. ಥ್ಯಾಂಕ್ ಯು. ಇವರೇ ಹುಲಿ ಕಾರ್ತಿಕ್. ಸೊ ಬರ್ಬೋದಾ? ವೆಲ್ಕಮ್ ಸರ್. ಫಸ್ಟ್ಗೆ ಅಕ್ಕಿ ಇಡಬೇಕಿತ್ತೇನೋ. ಓಕೆ, ಥ್ಯಾಂಕ್ ಯು. ಹುಲಿ ಕಾರ್ತಿಕ್ ಅವರೇ, ಹೇಗಿದ್ದೀರಿ? ಫೈನ್ ಸರ್, ನೀವ್ ಹೆಂಗಿದ್ದೀರಾ ಸರ್? ನಾನು ಚೆನ್ನಾಗಿ ನೋಡಿ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಸೊ ನಾನು ಹೆಚ್ಚು ಇಂಟ್ರಡಕ್ಷನ್ ಕೊಡ್ಲಿಲ್ಲ, ಸಿನಿಮಾ ಬಗ್ಗೆ ಮಾತ್ರ ಹೇಳಿದೆ. ಹುಲಿ ಕಾರ್ತಿಕ್ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ. ಕನ್ನಡ ಕಿರುತೆರೆಯಲ್ಲಿ ತಮ್ಮದೇ ಆದಂಥ ಒಂದು ಅಚ್ಚನ್ನು ಹೊತ್ತಿದ್ದಾರೆ. ಬೆಳ್ಳಿ ತೆರೆಯಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋರಿದ್ದಾರೆ. ಅಚ್ಚರಿ ಅನಿಸಿದ್ದು, ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು 100 ಸಿನಿಮಾ ಆಗಿದೆ ಸರ್ ಅಂತ. ನನಗೆ ಶಾಕ್ ಆಯ್ತು. 100 ಸಿನಿಮಾ ಮುಗ್ದೋಗಿದೆ ಸರ್, ಯಾರಿಗೂ ಗೊತ್ತಾಗಲ್ಲ ಲೆಕ್ಕ. ಇಲ್ಲ ಸರ್, ಅದೇ ಇವಾಗ ಹೆಂಗಂದ್ರೆ ಬರ್ತಾ ಇರ್ತಾವೆ ಕೆಲವೊಂದು ಸಿನಿಮಾಗಳು, ಹೋಗ್ತಾ ಇರ್ತಾವೆ. ನಾವು ಕಲಾವಿದ್ರು ಇವಾಗ ಬೆಳೆಯುವಾಗ ಏನಂದ್ರೆ ಅದು ಇದು ಪಾತ್ರ ಅಂತ ಚಾಯ್ಸ್ ಮಾಡಕ್ಕೂ ಆಗಲ್ಲ. ನಾವು ಬಂದ್ ಪಾತ್ರನ ನೀಟಾಗಿ ಮಾಡಕ್ ಟ್ರೈ ಮಾಡ್ತೇವೆ. ಹಂಗೆ ಸಣ್ಣ ಪುಟ್ಟ ಅವು ಇವು ಅಂತ ಗೊತ್ತಾಗ್ತಿದ್ದಂಗೆ ನಾವೇ ಕೆಲವು ಟೈಮ್ ಅನ್ಕೊಂತೇವೆ, ಇಷ್ಟು ಮಾಡಿದ್ವಿ, ಇಷ್ಟರಲ್ಲಿ ಎಷ್ಟು ರೆಕಗ್ನೈಸ್ ಆಯ್ತು ಅಂದ್ರೆ ನಾವ್ ಇಲ್ಲಿ ಇಷ್ಟು ಮಾಡಿದ್ರೆ ಸರ್ ಇಷ್ಟು ಗುರುತಿಸ್ಕೊಬಹುದು. ತುಂಬಾ ಕಷ್ಟ ಪಡ್ಬೇಕು. ಒಂದೇ ಸತಿ ಯಾರೋ ಸ್ಟಾರ್ ಆಗಕ್ಕಾಗಲ್ಲ. ನಾವ್ ಒಂದೇ ಸತಿ ಏನೋ ಮಾಡಿದೆ ಇದ್ ಮಾಡ್ತೀವಿ. ತುಂಬಾ ನಾನ್ ಸರ್ 100 ಸಿನಿಮಾ ಮಾಡಕಂದ್ರೆ ಎಷ್ಟು ಬೆಳಿಗ್ಗೆ 7 ಗಂಟೆಗೆ ಸೆಟ್ಟಿಗೆ ಹೋಗಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ. ತುಂಬಾ ಕಷ್ಟಪಟ್ಟು ಒಂದಿಷ್ಟೇ ಹೆಸರು ಮಾಡಿದೀವಿ. ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದೊಂಥರ ಬಹಳ ಕಷ್ಟ ಅಲ್ವಾ? ಎಸ್, ಆಕ್ಚುಲ್ ಆಗಿ ಹುಲಿ ಕಾರ್ತಿಕ್ ಅವ್ರನ್ನ ಮಾತಾಡ್ಸೋದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಡೆವಿಲ್ ಸಿನಿಮಾ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವಂತಹ ಡೆವಿಲ್ ಸಿನಿಮಾ 2 ವರ್ಷ ಆದಮೇಲೆ ದರ್ಶನ್ ಅವರು ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹುಲಿ ಕಾರ್ತಿಕ್ ಅವರು ಬಹಳ ಪ್ರಮುಖವಾದಂತಹ ಪ್ರಾಮಿನೆಂಟ್ ರೋಲ್ ಅಂತ ಏನು ಹೇಳ್ತೀವಿ, ದರ್ಶನ್ ಅವರ ಜೊತೆಯಲ್ಲಿ ಇಡೀ ಸಿನಿಮಾದಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಸಿನಿಮಾ ಇವರಿಗೆ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗುತ್ತೆ ಅನ್ನುವಂಥದ್ದು. ಹುಲಿ ಕಾರ್ತಿಕ್ ಅವರೇ, ಥ್ಯಾಂಕ್ ಯು ಒನ್ಸ್ ಅಗೇನ್, ವೆಲ್ಕಮ್ ಟು ಮೈ ಶೋ. ಸೊ ಇದು ನಿಮ್ಮ ಮನೆ? ಇದು ನಮ್ಮ ಮನೆ ಸರ್, ಬ್ಯಾಚುಲರ್ ಮನೆ. ಏನು ಅನ್ಕೋಬೇಡಿ, ಏನಿಲ್ಲ, ಇದು ನಮ್ಮ ಓನರ್ ನೋಡಿದ್ರೆ ಅಯ್ಯೋ ಮನೆ ಬಿಡು ಅಂತಾರೇನೋ ಅಂತ ಬೇಜಾರು. ಬ್ಯಾಚುಲರ್ ಮನೆ ತರನೇ ಇಲ್ಲ. ಒಂದ್ಸಲ ಸುಮ್ಮನೆ ಪ್ಯಾನ್ ಮಾಡಿ ಸುಧನ್ವಾ, ಇದೇನು ಬ್ಯಾಚುಲರ್ ಮನೆ ತರ ಅಂತ ನಮ್ಮ ವೀಕ್ಷಕರು ನೋಡ್ಲಿ. ಬೇಕಿದ್ರೆ ಬ್ಯಾಚುಲರ್ಸ್ ಎಲ್ಲ ಫ್ಯಾಮಿಲಿ ಅವರು ಕೂಡ ಇಷ್ಟು ನೀಟಾಗಿ ಯಾರು ಇಟ್ಕೊಳ್ಳಲ್ಲ. ಅಷ್ಟು ಒಂದು ಕೆಳಗಡೆ ಒಂದು ಏನ್ ಹೇಳ್ತೀವಿ, ಒಂದು ಪೇಪರ್ ಕೂಡ ಬಿದ್ದಿಲ್ಲ, ಅಷ್ಟು ನೀಟಾಗಿದೆ, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಆಕ್ಚುಲಿ ಮದುವೆ ಆಗಿಲ್ಲ ಅನ್ನೋದೇ ಗೊತ್ತಿಲ್ಲ. ಒಳಗ್ ಬಂದು ನೋಡಿದ್ಮೇಲೆ ಫುಲ್ ಫ್ಯಾಮಿಲಿ ತರ ಇದೆ ಇದು. ಫಸ್ಟ್ ನಾನು ಹಂಗೆ ಅನ್ಕೊಂಡು ನಿಮ್ ಕೇಳಕ್ಕೆ ಮುಂಚೆ ಹೇಳಿದ್ರೆ ಮದ್ವೆ ಆಗಿದೆ. ಇಲ್ಲ ಸರ್, ನಾವೆಷ್ಟು ಮನೆ ನಮ್ ಸುತ್ತಮುತ್ತ ಎಷ್ಟು ಕ್ಲೀನ್ ಇದೆಯೋ ನಾವು ಅಷ್ಟು ಕ್ಲೀನ್ ಇದೀವಿ ಅಂತ ಅರ್ಥ. ಸೊ ನಮ್ಮ ಒಳಗಿನ ಕ್ಲೀನ್ ತೋರ್ಸ್ಬೇಕಾದ್ರೆ ಅಟ್ಲೀಸ್ಟ್ ಮನೆ ಕ್ಲೀನ್ ಇದ್ದಾಗ ಗೊತ್ತಾಗ್ಬಿಡ್ತದೆ. ಇಲ್ಲ, ಯಾವಾಗ್ಲೂ ಮನೆ ನೋಡಿದ್ರೆ ವ್ಯಕ್ತಿ ಹೆಂಗಿರ್ತಾನೆ, ವ್ಯಕ್ತಿ ಮನಸ್ಸು ಏನು ಅನ್ನೋದು. ನಾನು ಯಾವ್ದಾರ ಹೊಂಡಗುಂಡಿ ಇರೋ ರೋಡ್ಗೆಲ್ಲ ಹೋದಾಗ ಹೇಳ್ತೀನಿ, ಎಲ್ಲ ಒಂದು ಊರಿನ ಬಗ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಅವ್ರ ಊರ್ ರೋಡ್ ನೋಡಿದ ತಕ್ಷಣ ಆ ಊರ್ ಹೆಂಗಿದೆ ಅಂತ ಇಲ್ಲೇ ಹೇಳ್ಬೋದು ಅಲ್ವಾ. ಈ ಊರಲ್ಲಿ ಅಂದ್ರೆ ಈ ಊರಿನ ವ್ಯವಸ್ಥೆ, ಈ ಊರಿನ ಪರಿಸ್ಥಿತಿ, ಇದೆಲ್ಲ ಊರಿನ ರೋಡ್ ಎಂಟ್ರಿ ಆದ ತಕ್ಷಣ ಗೊತ್ತಾ, ರೋಡ್ ಸಖತ್ತಾಗಿದ್ಯಾ ಗುರು, ಇಲ್ಲೆಲ್ಲ ನೀಟ್ ಆಗಿದೆ ಅಂತ ಲೆಕ್ಕ ಹಾಕ್ಬಿಡ್ಬೋದು. ಕರೆಕ್ಟ್ ನೀವು ಹೇಳೋದು. ಮನೆ ನೋಡಿದ್ರೆ ಅಷ್ಟೇ, ಮನೆ ನೋಡಿದ್ರೆ ಈ ಮನುಷ್ಯ ಹೆಂಗಿದಾನೆ ಅಂತ ಗೊತ್ತಾಗುತ್ತೆ. ವೆರಿ ಟ್ರೂ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಬಂದ ತಕ್ಷಣ ಇದನ್ನ ನಾನು ಶೋನಲ್ಲಿ ನೋಡಿದೆ, ನಿಮ್ಗೆ ಕೊಟ್ಟಿದ್ದು ಶ್ರೀಮತಿ ತುಳಸಿ ಅವರ ತಾಯಿಯವ್ರದ್ದು. ಹೌದಾ? ಇದೇನಂದ್ರೆ ನಾನು ಆಕ್ಚುಲಿ 2 ರೂಮ್ ಇದ್ರು ಎಲ್ಲೂ ಮಲಗಲ್ಲ. ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ದೀರಾ? ಎಂಟ್ರೆನ್ಸ್ ಅಂತ ನಾನು ಇಲ್ಲೇ ಮಲಗ್ತೀನಿ ಸರ್. ಹೌದಾ? ನನಗೆ ಈ ಮ್ಯಾಟ್ ಮೇಲೆ ಮಲಗೋದು ತುಂಬಾ ಇಷ್ಟ. ನಂಗೆ ಬೆಡ್ ಮೇಲೆ ಮಲಗಿದ್ರೆ ಸ್ವಲ್ಪ ಬೆನ್ನು ಇದೆಲ್ಲ ಬರ್ತಾ ಇತ್ತು. ಆಮೇಲೆ ಬೆಡ್ ಚೇಂಜ್ ಮಾಡಿದ್ರು ಏನೂ ಆಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬಿಟ್ಟೆ, ನೆಲದ ಮೇಲೆ ಮಲಗೋದು ಅಭ್ಯಾಸ. ನೆಲ ಈ ಮ್ಯಾಟ್ ಮೇಲೆ ಮಲಗ್ತೀನಿ. ಇದನ್ನ ಉಲ್ಟಾ ನೆಲ ಅಂತಂದ್ರೆ ಕೆಳಗಡೆ ಒಂದ್ ಚಾಪೆ ಹಿಂಗ ಹಾಕೊಂಡ್ ಮಲಗ್ತೀನಿ. ಬೆಳಗ್ಗೆ ಕಣ್ ಬಿಟ್ಟ ತಕ್ಷಣ ಇವ್ರು ನಮ್ಮ ಅಮ್ಮ, ಆಮೇಲೆ ಇಲ್ಲಿ ಶ್ರೀರಾಮ, ಆಮೇಲೆ ಅಲ್ಲಿ ಗಣೇಶ, ಪಂಚಮುಖಿ ಗಣೇಶ, ಅಲ್ಲಿ ನೋಡಿದ್ರೆ ಆಂಜನೇಯ, ಪಂಚಮುಖಿ ಆಂಜನೇಯ, ಈ ಕಡೆ ಗಣೇಶ, ಇಲ್ಲಿ ಬುದ್ಧ.
ಸೊ ನಾವ್ ಇವ್ರ ತರ ಇರಕ್ ಇಷ್ಟಪಡ್ತೀವಿ. ಸೊ ಅಂದ್ರೆ ಪೀಸ್ ಆಗಿ ನೋಡಿದ ತಕ್ಷಣ ಎಲ್ಲ ಪಾಸಿಟಿವ್ ಇರ್ಬೇಕು ನಮ್ಗೆ. ಓಕೆ ಓಕೆ. ಸೊ ಆಮೇಲೆ ಅಲ್ಲಿ ಬಂದ್ಬಿಟ್ಟು ನನ್ ಫೋಟೋ ಅದೇನಂದ್ರೆ ನೀವು ವಿನ್ನರ್, ಗಿಲಿ ಗಿಲಿ ಅಂದ್ರೆ ಅವಾಗ ಈ ದೇಹ ಮರ್ತೋಗುತ್ತೆ ಎಲ್ಲವನ್ನು. ಸೊ ನೀನು ಅಂದ್ರೆ ಗೊತ್ತಿಲ್ಲ, ಕೆಲವೊಂದ್ಸರಿ ನಮ್ಗೆ ಅಹಂಕಾರ ಬಂದ್ಬಿಡ್ತದೋ ಅಥವಾ ನಾವು ಗೆದ್ದಿದೀವೋ ಇದೆಲ್ಲ ಅನ್ಸ್ತಾ ಇರುತ್ತೆ. ಸೊ ಅದನ್ನ ನೋಡಿದಾಗ ಅದ್ ಮುಗಿದೋಯ್ತು, ಇನ್ನೇನಾದ್ರು ಮಾಡು ಅಂತ ನೆನಪಾಗ್ತಾ ಇರುತ್ತೆ. ಆಲ್ರೆಡಿ ಪಾಸ್ಟ್ ಅದು ಅಷ್ಟೇ, ಅದ್ ಪಾಸ್ಟ್. ಅದ್ ಕೆಲ್ಸ ಅಂದ್ರೆ ನಾವು ಫೋಟೋ ಮಾಡಾಕದ್ ಯಾವಾಗ ಹೇಳಿ ಅವ್ರು ಮುಗಿದ್ಮೇಲೆ. ಸೊ ಅದ್ ಮುಗೀತದು, ಫೋಟೋ ಇನ್ನಷ್ಟೇ. ಮತ್ತೆ ಲೈಫಲ್ಲಿ ಅದನ್ನ ಮುಟ್ಟಕ್ಕೂ ಆಗಲ್ಲ. ಸೊ ಆತರ ಅದು. ಸೊ ವೆರಿ ಟ್ರೂ. ನೋಡಿ, ಫೋಟೋಗ್ ಬಂದ್ರೆ ಅಲ್ಲಿ ಮುಗೀತು ಅಂತ ಅದಕ್ಕೆ ಹಾರ ಹಾಕುದು, ಹೂ ಹಾಕಿಟ್ಟು ನೆಕ್ಸ್ಟ್ ನೀನ್ ಮತ್ತೆ ನೆಕ್ಸ್ಟ್ ಹೊಸ ಲೈಫ್, ಹೊಸದೇನಾದ್ರೂ ಸಾಧನೆ ಮಾಡು ಅಂತ. ಸೊ ಅದನ್ನ ನೋಡಿದ್ರೆ ನಂಗೆ ಅದ್ ನೆನಪಾಗ್ತಾ ಇದೆ, ಅದಕ್ಕೆ ಮಾಡಿಸ್ಕೊಳ್ಳಿ. ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಳ್ಳೆ ವಿಷಯ ಅದು. ನೋಡಿ, ಅಮ್ಮನ್ನ ಫಸ್ಟ್ ಹಾಕೊಂಡಿದ್ದೀರಿ. ಅಮ್ಮನ ಅಂದ್ರೆ ಅವ್ರು ಹಿಂಗೆ ಕುತ್ಕೊಂಡು ಒಂದ್ ಹಿಂಗ್ ಮಾಡ್ದಂಗ್ ಇರುತ್ತೆ, ಬಾರ ಮಗನೇ ಅಂದಂಗೆ ಇರುತ್ತೆ. ನಾನ್ ಇಲ್ಲಿ ಮಲ್ಕೊಂಡಾಗ ಅವ್ರ ಮೇಲೆ ಅದು ನಾನ್ ಹಿಂಗ್ ಮಲ್ಕೊಂಡಾಗ ಅದು ನಮ್ಗೆ ಹಿಂಗ್ ಆಶೀರ್ವಾದ ಮಾಡ್ದಂಗ್ ಇರುತ್ತೆ. ನಾವು ಕೆಳಗಡೆ ಇರ್ತೀವಲ್ಲ, ಸೊ ಹಿಂಗ್ ಮಲ್ಕೊಂಡ ಅದನ್ನ ಮಗನೇ ಒಳ್ಳೇದಾಗ್ಲಿ ಅನ್ನೋ ತರ ಇರುತ್ತೆ. ಅಮ್ಮ ನೀನು ನಮಗಾಗಿ ಏನಂತಾರೆ ಅಮ್ಮ ಇವತ್ತಿನ ನಿಮ್ಮ ಸಾಧನೆ. ಒಬ್ಬ ನೋಡಿ, ಏನೂ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಊರಿಂದ ಮನೆ ಬಿಟ್ಟು ಊರು ಬಿಟ್ಟು ಬೆಂಗಳೂರಿಗೆ ಬಂದು SSLC ಫೇಲ್ ಆಗಿದ್ದಂತಹ ವ್ಯಕ್ತಿ ಇವತ್ತು ಇಲ್ಲಿ ಬಂದು ಇಷ್ಟು ಸಾಧನೆ ಮಾಡಿದಿರಿ. ನೀವೇನೇ ಹೇಳ್ಬೋದು ಇದು ನಾನೇನೂ ಮಾಡಿಲ್ಲ ಅಂತ, ಬಟ್ ಆದ್ರೆ ಜನರಿಗೆ ಕಣ್ಣಿಗೆ ಕಾಣಿಸುತ್ತೆ ನೀವು ಮಾಡಿದಿರಿ ಅಂತ. ಅಮ್ಮ ಏನ್ ಹೇಳ್ತಾರೆ? ಸೊ ನಮ್ ತಾಯಿಗೂ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ನನಗೂ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಆಮೇಲೆ ನಾವ್ ಇದೆಲ್ಲ ಆಗ್ತೀವಿ ಅಂತ ನಮಗ್ ಗೊತ್ತಿರ್ಲಿಲ್ಲ. ಬಾಳಲ್ಲಿ ಬಂದಿದ್ದೆಲ್ಲ ಅದೃಷ್ಟ ಅನ್ಕೊಂಡ್ ಹೋಗ್ತಾ ಇದೀವಿ ಅಷ್ಟೇ. ಈ ಅದೃಷ್ಟ ಯಾವತ್ತು ನಿತ್ರು ನಿಲ್ಬೋದು ಅಥವಾ ಮುಂದೆ ಬಂದ್ರೂ ಬರ್ಬೋದು, ಅದ್ ನನ್ ಕೈಯಲ್ಲೂ ಇಲ್ಲ. ಇದೆಲ್ಲವೂ ಜನರ ಕೈಯಲ್ಲೇ, ಇದೆಲ್ಲ ಜನರ ಹತ್ರನೇ ಇರೋದು. ನಾನು ಎಷ್ಟ್ ದಿನ ನೋಡ್ಬೇಕು ಅನ್ಸುತ್ತೋ ಅಷ್ಟ್ ದಿನ ನೋಡ್ತಾರೆ. ಆಮೇಲೆ ಅವ್ರ ಕೈಯಲ್ಲೂ ಫೋರ್ಸ್ಫುಲಿ ನೋಡಕ್ಕೂ ಆಗಲ್ಲ. ಇಷ್ಟ ಆದ್ರೆ ಬೈಕೊಂಡಾದ್ರೂ ನೋಡ್ತಾರೆ ಅಲ್ವಾ. ಇಷ್ಟ ಆಗಿಲ್ಲ ಅಂದ್ರೆ ಅದ್ ನೋಡಲ್ಲ ಅಂದ್ರೆ ನೋಡೋದೇ ಇಲ್ಲ. ಎಲ್ಲವೂ ಅವ್ರ ಕೈಯಲ್ಲೇ ಇರೋದು, ನಮ್ ಕೈಯಲ್ಲಿ ಏನೂ ಇಲ್ಲ ಸರ್. ವೇದಿಕೆ ಇರೋ ಎಷ್ಟು ದಿನ ಮಾತ್ರ ನಾನು ಸ್ಟಾರ್. ನನಗೆ ಯಾವತ್ತು ವೇದಿಕೆಯಿಂದ ಹೋಗು ಅಂತ ನಡಿ ಅಂತಾರೋ ಅವತ್ತಿಂದ ಮತ್ತೆ ನಾನು ಬ್ಯಾಕ್ ಟು ನಾರ್ಮಲ್ ಮನುಷ್ಯನ. ನಾ ಅಲ್ಲಿರೋಕ್ ಒದ್ದಾಡ್ತೀವಿ. ಸೊ ನಾನು ಅದನ್ನು ತುಂಬಾ ತಲೆಗೆ ಹಾಕೋ ಅಂದ್ರೆ ನಮ್ಮ ಅಮ್ಮಂಗೂ ಅಷ್ಟೇ. ಇವಾಗ ಮರ್ಯಾದೆ ಗೌರವ ಎಲ್ಲ ಸಿಗ್ತಾ ಇದೆ, ತುಂಬಾ ಚೆನ್ನಾಗೆಲ್ಲ ವೈಬ್ ಚೆನ್ನಾಗಿದೆ. ಸೊ ಅದನ್ನ ಎಂಜಾಯ್ ಮಾಡ್ತಾರೆ, ಮಾಡ್ಲಿ. ಬಟ್ ಖುಷಿ ಇದೆ, ಖುಷಿ ಇದೆ. ನನ್ ಮಗ ನನ್ ಮಗ ಕಳ್ಳನ್ ಮಗ ಅಂತಾನೆ ಅನ್ಕೊಂಡಿದ್ದೆ, ಹಿಂಗಾಗ್ಬಿಟ್ನಾ ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದಾರೆ ಅನ್ಸುತ್ತೆ. ನಾವ್ ಅದ್ರ ಬಗ್ಗೆ ಜಾಸ್ತಿ ಇದ್ ಮಾಡಲ್ಲ. ನಾವ್ ಏನಂದ್ರೆ ಚೆನ್ನಾಗಿರೋಣ, ಇದ್ರಿಂದ ತುಂಬಾ ಏನೋ ಆಗುತ್ತೆ ಅದೇನೋ ಆ ತರ ಎಲ್ಲ ಕನ್ಸಿಲ್ಲ ಸರ್. ಬೆಳಗ್ಗೆ ಖುಷಿಲಿ ಎದ್ದೇಳ್ಬೇಕು, ರಾತ್ರಿ ನೆಮ್ಮದಿಲಿ ಮಲ್ಕೊಬೇಕು. ಇದನ್ನ ಬಿಟ್ಟು ಬೇರೆ ಮನುಷ್ಯಂಗೆ ಎಷ್ಟು ಕೋಟಿ ಏನಿದಾರ ಅಂದ್ರೂ ಕೇಳಿ, ಈ ನಿದ್ದೆ ಊಟ ಕರೆಕ್ಟಾಗಿ ಆಗ್ತಾ ಇದೆಯಾ, ನಿಮ್ಮಷ್ಟು ಬೇಸ್ಟ್ ಯಾರು ಇಲ್ಲ. ನಾ ಮೊನ್ನೆ ಯಾವ್ದೋ ಹೋಗಿದ್ದೆ, ಯಾವ್ದೋ ಟ್ರೈಬ್ ಹತ್ರ ಸುಮ್ನೆ ಹಿಂಗೆ ನಾ ಬೈಕ್ ರೈಡ್ ಹೋದಾಗ ಅವ್ರು ಕೇಳಿದೆ, ಅಣ್ಣ ನಾನು ಫಸ್ಟ್ ಕೇಳಿದ್ದು, ಅವರು ಕಾಡಲ್ಲಿ ಹೋಗಿ ಸೊಪ್ಪು ಕಟ್ಟಿಗೆ ಎಲ್ಲ ಹೊತ್ಕೊಂಡ್ ಬರ್ತಾರೆ, ನಮ್ ತಾಯಿನೇ ನೋಡ್ದಂಗಾಯ್ತು. ನಾನು ಅವ್ರಿಗೆ ಕೇಳಿದೆ, ಅಕ್ಕ ನೆಮ್ಮದಿಲಿದ್ದೀರಾ ಅಂದೆ. ಒಬ್ಬೋ ನೆಮ್ಮದಿಲಿದೀವಿ ನೋಡು, ಈಗ ದನ ಮೇಸ್ಕೊಂಡ್ ಬರ್ತಾ ಇದೀವಿ ಅಂದ್ರು. ದನ ಮೇಸ್ಕೊಂಡ್ ಆರಾಮಾಗಿ ಈಗ ಹೋಯ್ತಿವಿ, ಒಟ್ಟಿಗೆ ಹೋಗಿ ಉಂಡ್ ಮಲಗ್ತೀವಿ ಅಣ್ಣ ಅಂದ್ರು. ಇವ್ರ ಅಜ್ಜಿ ಅಂದ್ರೆ ನೋಡಿ ಅವ್ರ ಹತ್ರ ಎಷ್ಟು ನೆಮ್ಮದಿ ಇದೆ ಸರ್. ನಮ್ಮ ಹತ್ರ ಇಲ್ಲ. ನಾವು ನೆಮ್ಮದಿ ಇಲ್ಲ ಅಂತ ಬೈಕ್ ತಗೊಂಡ್ ಕಾಡಿಗೆ ಹೋಗಿದೀವಿ. ನಾನ್ ಕಾಡಲ್ಲಿ ಇದ್ದವನು ಏನೋ ಮಾಡ್ತೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲ ಇಲ್ಲಿ ನೆಮ್ಮದಿ ಇಲ್ಲ ಅಂತ ಮತ್ತೆ ಬೈಕಲ್ಲಿ ಹೋಗಿದ್ದೀನಿ. ಸಿಂಪ್ಲಿಸಿಟಿ ತುಂಬಾ ನೆಮ್ಮದಿಗೆ ಹತ್ರ ಅಲ್ವಾ, ಎಷ್ಟು ಸಿಂಪಲ್ ಆಗಿರುತ್ತೆ. ಅದಕ್ಕೆ ನಾನು ಅದನ್ನೇ ಹೇಳೋದು, ಆರಾಮಾಗಿರೋಣ, ನೆಮ್ಮದಿಯಾಗಿರೋಣ, ತುಂಬಾ ಲಕ್ಸುರಿ ಏನಿಲ್ಲ. ಇದು ಬೇಡಿತ್ತು. ಸೊ ಏನಂದ್ರೆ ಬರ್ತಾರೆ ಹೋಗ್ತಾರೆ, ಮುಂದೆ ಮದ್ವೆ ಮನೆ. ನಮ್ಮ ಮದ್ವೆ ಟೈಮಲ್ಲಿ ನಾವು ಆರ್ಟಿಸ್ಟ್ ಸರ್, ನಮ್ಗೆ ಇವತ್ತು ಕೆಲಸ ಇರತ್ ನಾಳೆ ಇರಲ್ಲ. ನಾನೇನೋ ಮಾಡಿಟ್ರೆ ಇವತ್ತು ಮಾಡಿ ಇಡ್ಬೇಕು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಡೋದು, ಫ್ಯಾಮಿಲಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ತರನೇ ಇಟ್ಕೊಂಡಿದ್ದೀರಿ. ಎಲ್ಲ ಅವಾರ್ಡ್ಗಳು ಆಕ್ಚುಲಿ ನಮ್ಮ ಅಮ್ಮಂಗ್ ತುಂಬಾ ಇಷ್ಟ ಈ ತರ ಮೊಮೆಂಟಸ್ ಎಲ್ಲ. ಅದನ್ನೆಲ್ಲ ಊರಿಗೆ ಕೊಟ್ಬಿಡ್ತೀನಿ. ಇವಾಗ ಊರಲ್ಲಿ ಫುಲ್ ಆಗ್ಬಿಟ್ಟೈತೆ ಅಂತ ಇಲ್ಲಿ ಇಟ್ಕೋತೀನಿ. ಊರಲ್ಲೂ ಇಟ್ಟಿದ್ದೀರಾ? ಊರಲ್ಲಿ ಫುಲ್ ಒಂದ್ ವಾಲ್ ಫುಲ್ ಅದೇ ಇದೆ ಸರ್. ನಮ್ಮ ಇಲ್ಲಿ ಏನು ಇಟ್ಕೊಂಡಿಲ್ಲ. ಕೆಲವು ಮೊಮೆಂಟಸ್ ಈ ತರ ಭರ್ಜರಿ ಬ್ಯಾಚುಲರ್ಸ್, ಇದು ಈ ತಗರು ಪಲ್ಯದ 25ನೇ ದಿನ. ಆಮೇಲೆ ಒಂದಿಷ್ಟು ಬುಕ್ಸ್ ನನಗೆ ಒಂಚೂರು. ಇದು ಜಪಾನ್ ಹೋದಾಗ ಅಲ್ಲಿ ವಿಶ್ವವಾಣಿ ಪೇಪರ್ ಅಲ್ಲಿ ಟೋಕಿಯೋದಲ್ಲಿ ನನ್ಗೆ ಅವಾರ್ಡ್ ಆಗಿತ್ತು, ಗ್ಲೋಬಲ್ ಅಚೀವರ್. ವಿಶ್ವವಾಣಿ ಪ್ರೆಸೆಂಟ್ಸ್ ಅವ್ರು ಕೊಟ್ಟಿರೋದು ಅವಾರ್ಡ್. ಜಪಾನ್ ಎಲ್ಲ ಹೋಗಿದ್ವಿ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಇದು ಆಮೇಲೆ ಇಲ್ಲಿ ಬಂದ್ರೆ
ಇಷ್ಟಿಟ್ಟಿದೀವಿ, ಇದು ನಮ್ಮ ಬೆಡ್ರೂಮು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಅಯ್ಯೋ ವೆರಿ ನೀಟ್. ಇದು ಹುಲಿ ಕಾರ್ತಿಕ್ ಅವರ ಬೆಡ್ರೂಮ್. ಅದೇ ಬಟ್ ಆದ್ರೂ ಮಲಗಲ್ಲ ನೀವು ಇಲ್ಲಿ. ಇಲ್ಲಿ ಮಲ್ಗಲ್ಲ, ಅದಕ್ಕೆ ನೀಟ್ ಇದೆ. ಮಲಗಿದ್ರೆ ಇರಲ್ಲ ಅಂತ. ಮಲಗಿದ್ರೆ ಇರಲ್ಲ ಅಂತ. ಇದು ಬಂದ್ಬಿಟ್ಟು ಇದು ನಮ್ದು ಬಟ್ಟೆ ಕೊಡೋಣ. ಓಕೆ, ನೈಸ್. ಎಷ್ಟಿದೆ ಶರ್ಟ್ಸ್? ಎಲ್ಲ ಮಡ್ಚಿಟ್ಟು ಅದು ಇದು ಸೇರಿದ್ರೆ ಒಂದ್ 150 ಹೌದಾ? ಇರ್ಬೋದು. ಬಟ್ ನಿಮಗೆ ಶೋಗೂ ಬೇಕಾಗುತ್ತಲ್ಲ. ಸೊ ನಮ್ದು ಏನ್ ಸಮಸ್ಯೆ ಅಂದ್ರೆ ಏನು ಒಂದೇ ಬಟ್ಟೆ ಹಾಕಂಗಿಲ್ಲ. ಹಾ, ಕರೆಕ್ಟ್ ಅಲ್ವಾ? ಒಂದೊಂದ್ ದಿನ ಒಂದೊಂದು ಹಾಕ್ಲೇಬೇಕು, ನಮ್ ಪರಿಸ್ಥಿತಿ ಹಂಗೆ. ಸೊ ನಾವ್ ಅರ್ಧ ದುಡ್ದಿದ್ದೆಲ್ಲ ಅದಕ್ಕೆ ಹೋಗುತ್ತೆ, ಬಟ್ಟೆಗೆ ಹೋಗುತ್ತೆ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.